ಇವತ್ತು 9ನೇ ತರಗತಿ ವಿದ್ಯಾರ್ಥಿ ಡೆತ್ ನೋಟ್ ಬರೆದಿಟ್ಟುಬಿಟ್ಟು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಇವತ್ತು ಅದ್ ಯಾವ್ದೋ ನ್ಯೂ ಬ್ಲಾಸಮ್ ಸ್ಕೂಲ್ ಅಲ್ಲಿ ಪಾಪ ಹುಡುಗ ತಲೆ ತಿರುಗಿ ಬಿದ್ರೆ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಕರ್ಕೊಂಡು ಹೋಗುತ್ತೆ. 45 ನಿಮಿಷ ವೇಟ್ ಮಾಡಿಸಿ ವಿದ್ಯಾರ್ಥಿ ಕಳಲ್ಲಿ ಪ್ರಾಣಿಗಳನ್ನ ಎತ್ತಾಕ್ತಾರಲ್ಲ ಹಂಗೆ ಬೈಕಲ್ಲಿ ಎತ್ತಾಕಿದ್ದಾರೆ. ಇಂತಹ ಸಂದರ್ಭಗಳಲ್ಲಿ ಒಬ್ಬ ಶಿಕ್ಷಣ ಸಚಿವರನ್ನ ಅಡ್ರೆಸ್ ಮಾಡ್ಬೇಕು ಅಂತ ಮಧ್ಯಾಹ್ನ ಸರ್ ನಾನು ತುಂಬಾ ತಡ್ಕಾಡ್ದೆ. ಶಿಕ್ಷಣ ಸಚಿವರೇ ಇಲ್ಲ, ಯಾರ್ಗೆ ಹೇಳೋಣ ಸರ್? ಶಿಕ್ಷಣ ಸಚಿವರು ಯಾರು ಸರ್? ಶಿಕ್ಷಣ ಸಚಿವರು ಸರ್ ಯಾರು ಸರ್? ಶಿಕ್ಷಣ ಸಚಿವರು ನಮ್ಮ ಮುಖ್ಯಮಂತ್ರಿಗಳೇ ಇಲಾಖೆ ಕಾರ್ಯದರ್ಶಿ ಇದ್ದಾರೆ. ಇಲಾಖೆ ಕಾರ್ಯದರ್ಶಿಗಳು ಎಲ್ಲಿ ಸಿಗ್ತಾರೆ ಸರ್? ಎಲ್ಲಿ ಸಿಗ್ತಾರೆ ಸರ್ ಇಲಾಖೆ ನಾವು ಮತ ಹಾಕಿದ್ದು ಇಲಾಖೆ ಕಾರ್ಯದರ್ಶಿಗಳಿಗೆ ಅಲ್ಲ ಸರ್. ನಾವು ಮತ ಹಾಕಿದ ಇಲಾಖೆ ಕಾರ್ಯದರ್ಶಿಗಳು ನಮಗೆ ಸಚಿವ ಸಂಪುಟ ವಿಸ್ತರಣೆ ಮಾಡ್ತೀವಿ. ಸಚಿವ ಸಂಪುಟ ಆಯ್ತಾಯ್ತು ಮಾಡ್ರಿ. ನಿಮಗೆ ಹಿಂಗೆ ಸರ್ ಅಧಿಕಾರ ಪೂರ್ಣ ಬಹುಮತ ಕೊಡ್ಲಿಲ್ಲ ಅಂತಂದ್ರೆ ದಿನ ಬೆಳಗಾದ್ರೆ ಬಿಜೆಪಿ JDS ಕಾಂಗ್ರೆಸ್ ಶಾಸಕರು ಅಲ್ಲಂತೆ ಆ ಆಪರೇಷನ್ ಅಂತೆ ಈ ರೆಸಾರ್ಟ್ ಅಂತ ನಮ್ ತಲೆ ತಿಂತೀರಿ. ಪೂರ್ಣ ಪ್ರಮಾಣದ ಕೊಟ್ಬಿಟ್ರು ನಾ ಮುಖ್ಯಮಂತ್ರಿ ಆಗ್ಬೇಕು ನಾನು ಮಂತ್ರಿ ಆಗ್ಬೇಕು ಅಂತ ತಲೆ ತಿಂತೀರಿ. ಏನ್ರಪ್ಪ ನಿಮ್ದು? ನಮ್ಗಂತೂ ಸಾಕಾಗೋಗಿದೆ ಸರ್. 40 ಡೇಸ್ 2019 ಯಡಿಯೂರಪ್ಪನವರು ಅವ್ರದೇನು ಪೂರ್ಣಾವಧಿ ಸರ್ಕಾರ ಅಲ್ಲ ಪಾಪ. ಯಾರಿಗ್ ಕೊಟ್ರೆ ಯಾರು ಬಂಡಾಯ ಎದ್ದ ಹೈದರಾಬಾದ್ಗೆ ಹೋಗಿ ಕುತ್ಕೋತಾರ, ಗೋವಾಗ ಹೋಗಿ ಕುತ್ಕೋತಾರ ಅಂತ ಅಳ್ದು ತೂಗಿ 1 ತಿಂಗಳು ಇರ್ಲಿಲ್ಲ ಪ್ರವಾಹ ಪರಿಸ್ಥಿತಿ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೂಪಾ ಡ್ಯಾಮು ತುಂಬಿತ್ತು ನೋಡ್ರಿ. ಯಾವತ್ತಾದ್ರೂ ಯಾವ ವರ್ಷ ಆದ್ರೂ ಒಳ್ಳೆ ಮಳೆಗಾಲ ಬಂದಿದೆ ಅಂತ ಅಂದ್ರೆ ನಮ್ ಸೂಪಾ ಡ್ಯಾಮ್ ತುಂಬಿದ್ರೇನೆ ಮಳೆ ಚೆನ್ನಾಗ್ ಬಂದಿದೆ ಅಂತ ಅರ್ಥ. ನಾನ್ ದಿನ ಬೆಳಗಾದ್ರೆ ನಮ್ ತಾಯಿಗೆ ಫೋನ್ ಮಾಡಿ ಕೇಳ್ತಿದೀನಿ ಮಳೆ ಬಂತ ಅಂತ. ಮಳೆ ಇಲ್ಲ ಅನ್ನೋದೇ ನಮ್ಗೆ ದೊಡ್ಡ ಟೆನ್ಷನ್. ಮಳೆ ಇಲ್ಲ, 1 ಅಡಿ ನೀರ್ ಬರ್ಬೇಕಂದ್ರೆ ಇಡೀ 4-5 ದಿನ ಅಂತ ಮಳೆ ಬರ್ಬೇಕು. ಮಳೆ ಇಲ್ಲ ಕೇಳೋಣ ಅಂದ್ರೆ ಯಾರ ಗತಿ ಇಲ್ಲ ಪಾಪ. ಇರ್ಲಿ ಬಿಡಿ ಸರ್, ಟೈಪ್ ತಗೊಳ್ಳಿ. ಎಸ್ ಇವರು ಯಾರು ನಮ್ಮ ಗೋವಿಂದರಾಜ್ ಅವರೇ, ಯಡಿಯೂರಪ್ಪನವರು ಅವಾಗ ಸೂಪರ್ ಮ್ಯಾನ್ ತರ ಕೆಲಸ ಮಾಡಿದ್ರೆ ಅಬ್ಸಲ್ಯೂಟ್ಲಿ ಒಂದಿನಾನು ಕುತ್ಕೊಳ್ಳಿಲ್ಲ. ಆ ಪ್ರವಾಹನೇ ಒಂದ್ ರೀತಿ ಹೆದರ್ಸ್ಬಿಟ್ರು ಅವರು. ಆ ಲೆವೆಲ್ ಕೆಲಸ ಮಾಡಿದ್ರು. ಆದ್ರೂ ಕಾಂಗ್ರೆಸ್ ಅವ್ರು ಸುಮ್ಮನಿದ್ರ ಅವತ್ತು 1 ತಿಂಗಳು? ಖಂಡಿತವಾಗ್ಲೂ ಸುಮ್ಮನಿರ್ಲಿಲ್ಲ. ಸೊ ಇವತ್ತು ಒಂದು ವಿಚಾರ ಚರ್ಚೆ ಆಗಲೇಬೇಕು ಮೇಡಮ್. ಏಕೆಂದರೆ ಇವತ್ತು ಕಳೆದ 1 ವರ್ಷದಿಂದ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಹೆಚ್ಚಿನದಾಗಿ ನಾವು ಮಾಧ್ಯಮಗಳ ಮೂಲಕ ನೋಡಿರ್ತಕ್ಕಂಥದ್ದು ಏನಂದರೆ ಕುರ್ಚಿ ಬದಲಾವಣೆ. ಇದು ಬಿಟ್ಟರೆ ನಮಗೆ ಬೇರೆ ಕೇಳಿಸ್ತಿಲ್ಲ. ಕಳೆದ ಒಂದು ವರ್ಷದಿಂದ DK ಶಿವಕುಮಾರ್ ಮುಖ್ಯಮಂತ್ರಿ ಅಂತೆ, ಅದಾದ ನಂತರ ಮುಖ್ಯಮಂತ್ರಿ ಆದಮೇಲೆ ಯಾರ್ಯಾರಿಗೆ ಒಂದು 14 ಜನದಲ್ಲಿ ಸುಮಾರು 2-3 ನನಗೆ ಆ ಖಾತೆ ಬೇಡ ಈ ಖಾತೆ ಬೇಡ ಇದೇ ಜಂಜಾಟ ಮಾಡ್ಕೊಂಡು ಜನರಿಗೋಸ್ಕರ ಏನು ಕೆಲಸ ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಚರ್ಚೆನೇ ಮಾಡಲಿಲ್ಲ. ಇಲ್ಲಿವರೆಗೂ ಸರಿಯಾದ ಚರ್ಚೆಗಳೇ ಆಗಿಲ್ಲ. ಆ ಜಿಲ್ಲಾವಾರು ಇರ್ಬೋದು, ಕ್ಷೇತ್ರವಾರು ಇರ್ಬೋದು, ಯಾವ ಏರಿಯಾದಲ್ಲಿ ಏನು ನಡೀತಾ ಇದೆ ಅಂತ ಹೇಳ್ಬಿಟ್ಟು ಇವತ್ತು ಇರ್ತಕ್ಕಂಥ ಮಂತ್ರಿಗಳಿಗೂ ಗೊತ್ತಿಲ್ಲ, ಮುಖ್ಯಮಂತ್ರಿಗಳಿಗೂ ಗೊತ್ತಿಲ್ಲ. ಇದನ್ನ ತಿಳ್ಕೋಬೇಕು ಅಂತ ಆಸಕ್ತಿ ಗೊತ್ತಿದೆ ಪಾಪ. ಬರ ಬಂದಿದೆ, ವೀಕ್ಷಕರನ್ನ ಕಳಿಸಿ ಅಂತ ಕೇಂದ್ರಕ್ಕೆ ಪತ್ರ ಬಂದಿದೆ. ದೇಶದಲ್ಲಿ ಮೊದಲು ಪತ್ರ ಬರೆದವ್ರೆ DK ಶಿವಕುಮಾರ್ ಅವರು. ಅವ್ರ ಸ್ಪೀಡಿಗೆ ಓಡೋದಕ್ಕೆ ಸರ್ ಈಗ ರಿಲೇ ಆಟದಲ್ಲಿ 4 ಜನ ಇರ್ತಾರೆ ಸರ್. ಆ ಬ್ಯಾಟನ್ ಒಬ್ಬರಿಗಿಂತ ಒಬ್ರಿಗೆ ಪಾಸ್ ಮಾಡ್ಬೇಕಾಗುತ್ತೆ. ಸೊ ನೀವು ಒಬ್ಬರನ್ನೇ ನಿಲ್ಲಿಸ್ಬಿಟ್ರೆ ಹೆಂಗಾಗುತ್ತೆ ಸರ್? ಪಾರ್ಟಿಸಿಪೇಟ್ ಮಾಡಕ್ಕಾಗಲ್ಲ ಸರ್. ಅದಕ್ಕೇನೆ ಆ ಮಾಡೋ ಪ್ರಯತ್ನ ಕರೆಕ್ಟ್ ಆಗಿ ಮಾಡಿದ್ರೆ ಬಹುಶಃ ಇಷ್ಟೊಂದು ಸರ್ಕಸ್ ಮಾಡೋಂತ ಪ್ರಮೇಯನೇ ಬರ್ತಿರ್ಲಿಲ್ಲ ಅಲ್ವಾ. ಇವತ್ತು ಎಲ್ಲ ಒಂದ್ ಕಡೆ ಹೈಕಮಾಂಡ್ ಮುಂದೆ ಬದಲಾವಣೆ ಯಾಕೆ ನೀವೇ ಹೇಳಿದ್ರಿ. ಈಗ ಯಡಿಯೂರಪ್ಪನವ್ರು ಒಬ್ರಿದ್ರು ಖಾಲಿ ಚಕ್ರ ಕಟ್ಟೋ ರೀತಿಯಲ್ಲಿ ಇಡೀ ರಾಜ್ಯದಲ್ಲಿ ಸಂಪುಟ ಯಾಕೆ ಬೇಕು ಮೇಡಮ್? ಒಂದು ಪೂರ್ಣ ಒಂದು ಸಂಪುಟ ಮಾಡಿದ್ರೆ ರಾಜ್ಯದ ಅಭಿವೃದ್ಧಿ ಇಲಾಖೆಗಳು ಏನು ನಮ್ಮ 34 ಇಲಾಖೆಗಳಿದ್ದಾವೆ, ಒಬ್ಬೊಬ್ಬರು ಒಂದೊಂದು ಇಲಾಖೆನ ಕಾನ್ಸಂಟ್ರೇಟ್ ಮಾಡಿದ್ರೆ ಬರ್ತಕ್ಕಂಥ ಸಮಸ್ಯೆಗಳಿಗೆ ರೈತರುಗಳಿರ್ಬೋದು, ಜನರ ಸಮಸ್ಯೆಗಳ ಬಗ್ಗೆ ಇರ್ಬೋದು, ಇನ್ನು ಇಲಾಖೆ ವೈಸು ಬೇರೆ ಬೇರೆ ಏನು ಅಭಿವೃದ್ಧಿ ಕೆಲಸ ಮಾಡಬೇಕು ಅನ್ನೋ ವಿಚಾರ ಇಟ್ಕೊಂಡು ಅಧಿಕಾರಿಗಳ ಜೊತೆ ಒಂದು ಸಭೆ ಮಾಡಿ ಯಾವ ಜಿಲ್ಲೆಗೆ ಯಾವ ಅನುಕೂಲ ಮಾಡಿಕೊಡ್ಬೇಕು, ಜನರಿಗೆ ಏನು ಸಮಸ್ಯೆ ಇದೆ ಅಂತ ಒಂದು ಚರ್ಚೆ ಮಾಡಿ ಜನರಿಗೆ ಅನುಕೂಲ ಮಾಡೋ ರೀತಿಯಲ್ಲಿ ಕೆಲಸ ಮಾಡ್ಬೋದು. ಆದರೆ ಇವತ್ತು ಒಂದೊಂದು ಖಾತೆಲೇ ಇವತ್ತು 100% ಕೆಲಸ ಮಾಡೋಕ್ಕಾಗಲ್ಲ. ಇವತ್ತು 3 ಖಾತೆನೋ 4 ಖಾತೆನೋ ಹಂಚ್ಕೊಂಡ್ಬಿಟ್ಟು ನಾವು ಕೆಲಸ ಮಾಡ್ತೀವಿ ಅಂತ ಸಾಧ್ಯನಾ ಮೇಡಮ್? ಇದ್ರ ಜೊತೆಯಲ್ಲಿ ಒಬ್ರು ಜಿಲ್ಲಾ ಉಸ್ತುವಾರಿ ಸಚಿವರು ಇರಬೇಕು. ಇದ್ರೆ ಇಂಥ ಬರದ ಸಮಯದಲ್ಲಿ ಅವ್ರನ್ನ ಅಧಿಕಾರಿಗಳನ್ನ ಸೇರಿಸ್ಕೊಂಡು 20 ಖಾತೆ ಏನಕ್ಕೆ 20 ಖಾತೆ ಪಾಪ 40 ದಿನಗಳಿಂದ ಅವ್ರು ಸುಸ್ತಾದಂಗ್ ಕಾಣ್ತಿದಾರೆ ಇತ್ತೀಚೆಗೆ. ಇದಾರ ಅದು ಪ್ರಶ್ನೆ ಅಲ್ಲ. ನಮಗೆ ಜನರಿಗೆ ಕೆಲಸ ಆಗ್ತಾ ಇಲ್ಲ. ಜನರಿಗೆ ಕೆಲಸ ಆಗಕ್ಕೆ ನೀವೇನ್ ತಯಾರಿ ಮಾಡ್ತಾ ಇದೀರಾ? ನಿಮ್ದೇನ್ ಜವಾಬ್ದಾರಿ? ಹೈಕಮಾಂಡ್ ಏನ್ ಜವಾಬ್ದಾರಿ? ನೀವು ಇವತ್ತು
ಒಂದು ಪಕ್ಷದ ಅಧ್ಯಕ್ಷರು ಇಲ್ಲ ಮುಖ್ಯಮಂತ್ರಿಗಳು ಹೈಕಮಾಂಡ್ ಒಂದೇ ನಿಮಿಷ ಜವಾಬ್ದಾರಿ ಇದೆಯಾ ಸರ್? ಅಲ್ಲಲ್ಲ ಹೈಕಮಾಂಡ್ ಜವಾಬ್ದಾರಿ ಇದ್ರೆ ಬಹುಶಃ ಅವ್ರು ಫಾರಿನ್ ಹೋಗಿ ಕೂತ್ಕೊಂತಿರ್ಲಿಲ್ಲ ಈ ಬೇಗ ಈ ಕರ್ನಾಟಕದಲ್ಲಿ ಒಬ್ಬ ಮನುಷ್ಯ ರಾಹುಲ್ ಗಾಂಧಿಗೋಸ್ಕರ ಇಡೀ ಒಂದ್ ತಿಂಗಳು ಕಾದ್ರಪ್ಪ. ರಾಹುಲ್ ಗಾಂಧಿ ಅದು ಏನಾಗ್ಬಿಟ್ಟಿದೆ ಅಂದ್ರೆ ಈಗ ರಾಹುಲ್ ಗಾಂಧಿ ಹೊರದೇಶಕ್ಕೆ ಹೋಗಿದ್ದಾರೆ. ರಾಹುಲ್ ಗಾಂಧಿ 18ನೇ ತಾರೀಕು ಬರ್ತಾರೆ. ರಾಹುಲ್ ಗಾಂಧಿ 15ನೇ ಅಂದ್ರೆ ಒಂದು ಇಡೀ ರಾಜ್ಯ 5.5 ಕೋಟಿ ಮತದಾರರು ಯಾರಿದ್ದಾರೆ, ಒಂದ್ ನಿಮಿಷ, ಒಂದು 5.5 ಕೋಟಿ ಮತದಾರರು ಏನಿದ್ದಾರೆ ಅವರು ಕಾಯ್ಬೇಕಾಗಿರೋದು ಒನ್ ಅಂಡ್ ಓನ್ಲಿ ಯುವರಾಜ ರಾಹುಲ್ ಗಾಂಧಿ ಅವರನ್ನ. ಪ್ರತಿ 3 ತಿಂಗಳಿಗೊಮ್ಮೆ ಈ ಮಾತು ಮಾತಾಡಕ್ ನಿಮ್ಗೆ ಏನು ಅನ್ಸಲ್ವಾ? ಸಾರ್ ನಿಮ್ ತಲೆ ಮೇಲೆ ಹೊತ್ಕೊಂಡು ಇಡೀ ಬೆಂಗಳೂರಿನಾದ್ಯಂತ ಏನ್ RCB ಸಂಭ್ರಮಾಚರಣೆ ಮಾಡಿದ್ರು ಹಂಗ್ ಮಾಡ್ರಿ, ನಾವ್ ಬೇಡ ಅಂದಿಲ್ಲ. ಆದ್ರೆ ನಾವ್ 5.5 ಕೋಟಿ ಮತದಾರರು ಯಾರಿದೀವಿ, ರಾಹುಲ್ ಗಾಂಧಿ ಅವರು ಯಾವಾಗ ಬರ್ತಾರೆ, ಯಾವಾಗ ಓಕೆ ಅಂತಾರೆ, ಅವಾಗ ಈ ಸಂಪುಟ ರಚನೆ ಆಗುತ್ತೆ. ಆಡಳಿತ ನಡೀತಾ ಇಲ್ವಾ ಮೇಡಮ್? ಏನ್ ನಡೀತಾ ಇದಾರೆ ನೇತೃತ್ವದಲ್ಲಿ ಆಡಳಿತನ ನೋಡಿ ಅವ್ರಿಗಾದ್ರೂ ಒಂದ್ ಸ್ವಲ್ಪ ರಾಹುಲ್ ಗಾಂಧಿ ಯಾರ ಮನೇಲಿ ಹೇಳ್ತಾ ಇದ್ದಾರೆ ಆಡಳಿತನ? ರಾಹುಲ್ ಗಾಂಧಿ ಅವ್ರಿಗೆ ಬುದ್ಧಿ ಬೇಡ್ರಿ ಸರ್. ಇಡೀ ರಾಜ್ಯ ನನಗೋಸ್ಕರ ಕಾಯ್ಕೊಂಡಿದೆ. ನಾನು ಊರು ತಿರ್ಕೊಂಡು ನನಗೋಸ್ಕರ ಪಾಪ ದಿನ ಬೆಳಗಾದ್ರೆ ಡೆಲ್ಲಿ ಟು ಬೆಂಗಳೂರು ತಿರ್ಗ್ತಾ ಇದ್ದಾರೆ. ಡಿಲೇ ಮಾಡಿದ್ರಿ, ರಾಹುಲ್ ಗಾಂಧಿ ಅವರು ಪಕ್ಷದ ರಾಜ್ಯ ಸರ್ಕಾರಕ್ಕೂ ರಾಹುಲ್ ಗಾಂಧಿಗೆ ಏನ್ ಸಂಬಂಧ? ನಮ್ಮ ಪಕ್ಷದ ಉನ್ನತವಾದ ನಾಯಕ ಮೇಡಮ್. ಆದ್ರೆ ಅವ್ರಿಗೋಸ್ಕರ ಓಕೆ ಫೇರ್ ರಾಹುಲ್ ಗಾಂಧಿ ಬಗ್ಗೆ ಹೇಳ್ತಿದ್ದಂಗೆ 40 ದಿನ, ಒಂದ್ ನಿಮಿಷ, 40 days, 40 days ಆಡಳಿತ ಬಿದ್ದೋಗಿದೆ. ನಿಮ್ದು ಅದೇ ಕತೆ, ನಿಮ್ದೇನ್ ದೊಡ್ಡ ಅಮಿತ್ ಶಾ ಸಿಗ್ಲಿಲ್ಲ, ಮೋದಿ ಅವ್ರು ಸಿಗ್ಲಿಲ್ಲ ಅಂತ ಒಂದು ತಿಂಗಳು ನಾಟಿ ಒಂದ್ ನಿಮಿಷ ಯಡಿಯೂರಪ್ಪ ಬಿಟ್ರೆ ಬೇರೆ ಮಂತ್ರಿ ಇರ್ಲಿಲ್ಲ. ಗೋವಿಂದ ರಾಜ್ ಅವರೇ ನೆರೆನ ಒಂದು ತಿಂಗಳು ಸನ್ಮಾನ್ಯ ಯಡಿಯೂರಪ್ಪನವರೇ ಎದಕ್ ಮಾತಾಡ್ತೀರಿ? ಅಲ್ಲ ನೀವು ಕೇಳ್ತಾ ಇರೋದಂಗೆ ಅವ್ರು ಕೇಳಂತ ಮಾತೇ ಬಂದಿಲ್ಲ. ಯಡಿಯೂರಪ್ಪ ಬಗ್ಗೆ ಮಾತಾಡಲ್ಲ. ಯಡಿಯೂರಪ್ಪನವ್ರನ್ನ ಒಬ್ಬರನ್ನೇ ಬಿಟ್ಟು ತಮಾಷೆ ನೋಡಿದ್ರಲ್ಲ ನಿಮ್ಮ ಹೈಕಮಾಂಡ್. ಬಿಡುವಂತ ಪ್ರಶ್ನೆ ಅಲ್ಲ ಮೇಡಮ್. ಅವತ್ತು ನೆರೆ ಬಂದಾಗ ಘೋಷಣೆ ಆದ ನೆಕ್ಸ್ಟ್ ಡೇ ಮಳೆ ಬಂತು. ಒಂದೇ ಬಳಿಯ ಹೂಗಳು. ನೀವು ಕಾಂಗ್ರೆಸ್ ಅವರು ಬಿಜೆಪಿ ಅವರು ಏನು ಹೈಕಮಾಂಡ್ ಸಂಸ್ಕೃತಿ ಕೇಳಿಸ್ಕೊಂಡ್ರಿ? 34 ಜನ ಸಚಿವರ ತರ ಕೆಲಸ ಮಾಡಿ ತೋರಿಸಿದ್ದಾರೆ ನಿಮ್ಗೆ ಗೊತ್ತಿರಲಿ. ಯಡಿಯೂರಪ್ಪನವರು ಯಾಕೆ ಅಂದ್ರೆ ಅವತ್ತು ಅವ್ರು ಕೂತಂತ ಸಂದರ್ಭದಲ್ಲಿ ನೆಕ್ಸ್ಟ್ ಡೇನೆ ಮಳೆ ಸ್ಟಾರ್ಟ್ ಆಗಿ ನೆರೆ ಬಂತು. ಖಂಡಿತ ಮೇಡಮ್. ಅಲ್ಲ ಒಬ್ರೆ 34 ಇಲಾಖೆನ ಮಾಡ್ಬಿಟ್ಟು ಆ ರೀತಿ ಕೆಲಸ ಮಾಡಿಗೆ ನೆರೆ ಬಂದ ಜಾಗದಲ್ಲಿ ವಿಸಿಟ್ ಮಾಡಿ ಪರಿಹಾರ ಕೊಡುವಂತ ಕೆಲಸ ಮಾಡಿದ್ರು. ಇವತ್ತು ಬರ ಬಂದಿದೆ ಮೇಡಮ್. ಯಾವ ಅಧಿಕಾರಿ ಅಲ್ಲಲ್ಲ, ಯಾವ ಅಧಿಕಾರಿ ಕಳಿಸಿದ್ದಾರೆ, ಯಾವ ಸಚಿವರು ಹೋಗಿದ್ದಾರೆ, ಮುಖ್ಯಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ? ಉತ್ತರ ಕರ್ನಾಟಕ ಭಾಗಕ್ಕೆ ಬರ ಪರಿಹಾರವಾಗಿ ಏನ್ ಘೋಷಣೆ ಮಾಡಿದ್ದಾರೆ ಹೇಳಿ? ಏನ್ ಘೋಷಣೆ ಮಾಡಿದ್ದಾರೆ? ಅಮಿತ್ ಶಾ ಅವ್ರು ಸಿಗ್ಲಿಲ್ಲ, ಮೋದಿ ಅವ್ರು ಸಿಗ್ಲಿಲ್ಲ, ರಾಹುಲ್ ಗಾಂಧಿ ಅವ್ರು ಸಿಗ್ಲಿಲ್ಲ, ಸೋನಿಯಾ ಗಾಂಧಿ ಅವ್ರು ಸಿಗ್ಲಿಲ್ಲ. ಅವ್ರೆಲ್ಲಿಗೆ ಹೋಗಿದ್ದಾರೆ? ಇಡೀ ರಾಜ್ಯದ ಆಗು ಹೋಗುಗಳನ್ನ ಒಬ್ಬ ವ್ಯಕ್ತಿಯ ಮೇಲೇನೆ ನೀವು ನಿರ್ಭರರಾಗಿ ನೀವು ತೀರ್ಮಾನಗಳು ತಗೊಳ್ತೀರಿ ಅಂದ್ರೆ ಅಬ್ಬಾ ಬಾ 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 ದೊಡ್ಡ ನಮಸ್ಕಾರ ನಿಮ್ಗೆ. ಆಯ್ತು, ಇವರು ಮೇಡಮ್ ಅವರು ನಿಮ್ದು ಬಿಡಿ ಮೇಡಮ್, ನಿಮ್ದೇ ಒನ್ ಆ್ಯಂಡ್ ಓನ್ಲಿ ಹೈಕಮಾಂಡ್ ನಿಮ್ದು. ಅಲ್ಲ ಬೆಸ್ಟ್ ಅದು. ಏನೇ ನಿರ್ಧಾರ ತಗೊಂಡ್ರು ಕುಮಾರಸ್ವಾಮಿ ಅವ್ರು ತಗೊಂಡ್ಬಿಡ್ತಾರೆ ಅತ್ಲಾಗೆ. 10 ದಿನ 20 ದಿನ 40 ದಿನ ಕಾಯಂಗಿಲ್ಲ, ಹೋಗಂಗಿಲ್ಲ, ಬರಂಗಿಲ್ಲ.